ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಕ್ಕ ಎಂಥ ದಿನ ಅಕ್ಕ ಇದು, ಇವತ್ತು ಆ ಮಹಾದೇವನ ಹೊಡೆದು ಮುಗಿಸ್ತಾರೆ ಅನ್ನಿಸ್ತಿದೆ ಅಂತಾನೆ ಕಿಟ್ಟಿ. ಇವಾಗ ನಾವು ಇಲ್ಲಿ ಒಂದೇ ಒಂದು ಮಾತಾಡಿದ್ರು ಜನ ಎಲ್ಲ ಕೆರಳಬೇಕು, ಆದರೆ ಮಹಾದೇವನಿಗೆ ಮಾತ್ರ ನಾವು ಅವನ ಪರ ಮಾತಾಡ್ತಿದ್ವಿ ಅನ್ನಿಸ್ಬೇಕು. ಆ ರೀತಿ ಮಾತಾಡಬೇಕು ಕಣೋ ಅಂತಾರೆ ಮಹೇಶ್ವರಿ. ಅಕ್ಕ ನಾನಂತೂ ಮಾತಾಡಲ್ಲ, ನೀನೇ ಮಾತಾಡು ಅಂತಾನೆ ಕಿಟ್ಟಿ. ಸರಿ ನಾನೇ ಮಾತಾಡ್ತೀನಿ ಅಂತಾರೆ ಮಹೇಶ್ವರಿ. ಆಗ ಕಲ್ಯಾಣಿ, ಏನೋ ಮಹಾದೇವ ಯಾಕೋ ಹೀಗೆ ಮಾಡಿದೆ ಅಂತ ಹೇಳ್ತಾರೆ. ದೊಡ್ಡಮ್ಮ ಸಮಾಧಾನ ಮಾಡ್ಕೊಳ್ಳಿ, ಇಲ್ಲೇನೋ ನಡೀತಿದೆ ಅನ್ಸತ್ತೆ, ಯಾರು ಬೇಕು ಅಂತಾನೆ ಸಂಚ್ ಮಾಡಿ ಅಣ್ಣನ ಸಿಕ್ಕಾಕಿಸಿದ್ದಾರೆ, ನೀವು ಧೈರ್ಯವಾಗಿರಿ ದೊಡ್ಡಮ್ಮ ಅಂತಾನೆ ರಾಮ್. ಹೇಗೋ ಧೈರ್ಯವಾಗಿರಲಿ, ನಡೆದಿರೋದೆಲ್ಲ ಕಣ್ಮುಂದೆನೇ ಕಾಣಿಸ್ತಿದೆಯಲ್ಲ, ನನ್ನ ಮಗನ ಈ ಸ್ಥಿತಿಲಿ ನೋಡಿದ ಮೇಲೂ ಹೇಗೋ ನಮ್ಮದೇ ಇರಲಿ ಅಂತಾರೆ ಕಲ್ಯಾಣಿ. ಏಯ್, ಇಂಥ ನನ್ನ ಮಕ್ಕಳು ಊರಲ್ಲಿದ್ದರೆ ನಮಗೆ ಅವಮಾನ, ಮೊದಲು ಇವನ್ನ ಹೊಡೆದು ಆಚೆ ಹಾಕಿ ಅಂತ ಗರುಡ ಮುಂದೆ ಬರ್ತಾನೆ. ಆಗ ರಾಮ ಅಡ್ಡ ಬಂದು, ಮರ್ಯಾದೆಯಿಂದ ಇದ್ರೆ ಸರಿ, ಹೇಳ್ತಿದ್ದೀನಿ ಮಹಾದೇವಣ್ಣ ಅಂದ್ರೇನು, ಅವನ ಕ್ಯಾರೆಕ್ಟರ್ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು, ನಮ್ಮ ಅಣ್ಣನ ಬಗ್ಗೆ ಮಾತಾಡೋ ಯೋಗ್ಯತೆಯೂ ನಿಮಗಿಲ್ಲ ಅಂತಾನೆ ರಾಮ್. ನೋಡ್ಬಾವ, ದೊಡ್ಡ ಮನುಷ್ಯ ಬಂದ್ಬಿಟ್ಟ ನ್ಯಾಯ ಕೇಳೋದಕ್ಕೆ. ಏಯ್ ರಾಮ್, ಮರ್ಯಾದೆ ಬಗ್ಗೆ ಮಾತಾಡೋ ಅರ್ಹತೆ ನಿನಗಿಲ್ಲ. ನಿಮ್ಮ ಅಣ್ಣಂಗೆ ನೋಡಿರೋ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಮದುವೆ ಆಗಿರೋ ಮರ್ಯಾದಸ್ಥ ನೀನು, ನಿನಗೆ ಯಾವ ಮರ್ಯಾದೆ ಇದೆ ಅಂತ ನನ್ನನ್ನು ಕೇಳ್ತೀಯ ಅಂತಾನೆ ಗರುಡ. ಕೇಳ್ರಪ್ಪೋ ಕೇಳ್ರಿ, ಇವನು ಹೆಂಡತಿ ಸತ್ತಿದಳೋ ಬದುಕಿದಳೋ ಗೊತ್ತಿಲ್ಲ, ಆಗಲೇ ಇನ್ನೊಂದು ಮದುವೆ ಆಗೋದಕ್ಕೆ ತಯಾರಾಗಿದ್ದಾನೆ ಇವನು. ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾನೆ. ತಮ್ಮ ತಾಳಿ ಕಟ್ಟಿ ಮಜಾ ಮಾಡಿದರೆ ಅಣ್ಣ ಕೆಲಸ ಕೊಡ್ತೀನಿ ಅಂತ ಮಜಾ ಮಾಡ್ತಾನೆ. ಇವರು ವಂಶದ ಕತೆ ಇಷ್ಟೇ ಆಯಿತು, ಥೂ ಅಂತಾನೆ ಮಲ್ಲಿ. ಅಯ್ಯಯ್ಯೋ, ನನ್ನ ಕೈಲಿ ಇದನ್ನೆಲ್ಲ ಕೇಳೋದಕ್ಕಾಗ್ತಿಲ್ಲ ಅಂತ ಕಲ್ಯಾಣಿ ಜೋರಾಗಿ ಅಳ್ತಾರೆ. ಈಚೆ ಭರತ್ ಹತ್ರ ಕಾನ್ಸ್ಟೇಬಲ್ ಬಂದು, ತುಂಬ ಗಲಾಟೆ ಆಗ್ತಿದೆ ಸರ್ ಅಂತಾನೆ. ಕಾಣ್ತಾ ಇದೆ ಅಂತಾನೆ ಭರತ್. ಅರೆಸ್ಟ್ ಮಾಡೋಣ ಬನ್ನಿ ಸರ್, ಇಲ್ಲ ಅಂದರೆ ಜನ ದೊಂಬಿ ಬೀಳ್ತಾರೆ ಸರ್ ಅಂತಾನೆ ಕಾನ್ಸ್ಟೇಬಲ್. ಆಗಲಿ, ಅದನ್ನು ನೋಡೋದಕ್ಕಂತಲೇ ಕಾಯ್ತಿದ್ದೀನಿ ಅಂತಾನೆ ಭರತ್. ಸರ್, ಕೈ ಮೀರಿ ಹೋಗುತ್ತೆ ಸರ್ ಅಂತಾನೆ ಕಾನ್ಸ್ಟೇಬಲ್. ಇರೋ, ಯಾಕೆ ಅಷ್ಟೊಂದು ಅವಸರ, ಈಗಲೇ ಬೇಡ, ಸ್ವಲ್ಪ ಹೊತ್ತು ಕಾಯೋಣ. ಆ ಮಹಾದೇವನ ಗೊತ್ತು, ಆ ರಾಮ ಅಹಂಕಾರ ಎರಡು ಇವತ್ತು ಮಣ್ಪಾಲಾಗಬೇಕು, ಇವತ್ತು ಅವ್ರ ಮರ್ಯಾದೆ ಪೂರ್ತಿ ಹರಾಜಾಗಬೇಕು, ಆಮೇಲೆ ಹೋಗೋಣ ಅಂತ ಭರತ್ ನಗ್ತಾನೆ. ಲೇ ಮಹಾದೇವ, ನೆನಪಿದ್ಯಾ ಅವತ್ತು ನಿನ್ನ ತಂಗಿ ಮೈ ಮುಟ್ಟಿದ್ದಕ್ಕೆ ನನ್ನ ಕೈ ಕಡ್ದೆ, ಆದರೆ ಇವತ್ತು ನೀನು ಒಂಟಿ ಹೆಣ್ಣಿನ ಶೀಲದ ಮೇಲೆ ಕೈ ಹಾಕಿದ್ಯಾ, ಇದಕ್ಕೇನು ಶಿಕ್ಷೆ ಕೊಡೋಣ? ಬೊಗಳಲ್ಲೇ ಬೊಗಳು. ನೋಡಿ ಕಲ್ಯಾಣಮ್ಮ, ನಿಮ್ಮ ಈ ಮಗನ ಕಲ್ಯಾಣ ಗುಣಕ್ಕೆ ಏನು ನ್ಯಾಯ ತೀರ್ಮಾನ ಕೊಡಬೇಕು ನೀವೇ ನಿರ್ಧಾರ ಮಾಡಿ. ನಿಮ್ಮ ಮಗಳಿಗೆ ನಾವು ಈ ಥರ ಕೆಲಸ ಮಾಡಿದಿದ್ರೆ ಸುಮ್ಮನೆ ಬಿಡ್ತಿದ್ರಾ? ಕೊಚ್ಚ ಹಾಕ್ತಿದ್ರಿ ತಾನೆ ಅಂತಾನೆ ಗರುಡ. ಏಯ್, ನನ್ನ ತಮ್ಮನ ಹೆಂಡತಿ ಬಗ್ಗೆ ಮಾತಾಡಿದರೆ ಸರಿಯಾಗಿರಲ್ಲ, ಹೇಳ್ತಿದ್ದೀನಿ ಅಂತ ಮಹೇಶ್ವರಿ ಮುಂದೆ ಬರ್ತಾರೆ. ಪಂಚಮಿ ನನ್ನ ಹೆಂಡತಿ ಕಣೋ, ಅವಳು ವಿಷಯಕ್ಕೇನಾದರೂ ಹೋದರೆ ನಾನೇ ನಿನ್ನ ಹೊಡೆದು ಹಾಕ್ಬಿಡ್ತೀನಿ, ಹುಷಾರ್ ಅಂತಾನೆ ಕಿಟ್ಟಿ. ಹೊಡೆದು ಹಾಕೋದೇನು, ತುಂಡಾಗಿ ಕತ್ತರ್ಸಾಕ್ಬಿಡ್ತೀವಿ ಅಂತಾರೆ ಮಹೇಶ್ವರಿ. ನೋಡ್ರಪ್ಪ ನೋಡ್ರಿ, ಇವ್ರಿಗೊಂದು ನ್ಯಾಯ ಬೇರೆಯವ್ರಿಗೊಂದು ನ್ಯಾಯನ? ಇವ್ರ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದರೆ ಸಹಿಸಲ್ಲ, ಕಂಡವ್ರ ಮನೆ ಹೆಣ್ಮಕ್ಳಿಗೆ ಆಗಿರೋ ಅನ್ಯಾಯದ ಬಗ್ಗೆ ಮಾತಾಡಲ್ಲ, ಇದನ್ನು ನಾವು ಒಪ್ಪಲ್ಲ. ಇವತ್ತು ನೀವೆಲ್ಲ ತೀರ್ಮಾನ ಮಾಡಬೇಕು, ಇವನಿಗೆ ಏನು ಶಿಕ್ಷೆ ಕೊಡಬೇಕು ಅಂತ. ಕತ್ತೆ ಮೇಲೆ ಕೂರಿಸಿ ಊರೆಲ್ಲ ಮೆರವಣಿಗೆ ಮಾಡೋಣವಾ, ಇಲ್ಲ ಊರಿಂದ ಆಚೆ ಹಾಕೋದಾ ಅಂತ ನಿಮ್ಮಲ್ಲಿ. ಅಮ್ಮ ತಾಯಿ ಕಲ್ಯಾಣಮ್ಮ ಕಣ್ಣೀರು ಹಾಕ್ತಾ ನಿಂತ್ಬಿಟ್ರೆ ಆಗಲ್ಲಮ್ಮ, ನಿಮ್ಮ ಮಗನಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ಹೇಳಿ ಅಂತಾನೆ ಗರುಡ. ಮಹಾದೇವು, ನನ್ನ ಮೇಲೆ ಆಣೆ ಮಾಡಿ ಹೇಳು, ನೀನು ಆ ಹುಡುಗಿ ಮೈ ಮುಟ್ಟಿದ್ಯಾ ಅಂತಾರೆ ಕಲ್ಯಾಣಿ. ನಿಜವಾಗ್ಲೂ ಅಂಥ ಕೆಲಸ ನಾನು ಮಾಡಿಲ್ಲ ಕಣಮ್ಮ, ನಿನ್ನ ಮೇಲೆ ಆಣೆ ಕಣಮ್ಮ ಅಂತಾನೆ ಮಹಾದೇವ. ಪಾಪ ಅವನಿಗೆ ನೆನಪಿಲ್ಲ ಅನ್ಸುತ್ತೆ. ಏಯ್ ಕುಡ್ಕ, ನಿಜ ಹೇಳು ಅಂತಾನೆ ಮಹಾದೇವ ನಿಜ ಹೇಳು, ನಿನ್ನೆ ರಾತ್ರಿ ನೀನು ಕುಡ್ದಿದ್ಯಾ ಅಂತಾರೆ ಕಲ್ಯಾಣಿ. ಇಲ್ಲ ಕಣಮ್ಮ, ನಾನು ಕುಡ್ದಿಲ್ಲ, ಅವಳ ಮೇಲೆ ಕೈಯೂ ಮಡಗಿಲ್ಲ ಕಣಮ್ಮ, ಹೀಗೆಲ್ಲ ಯಾಕಾಯ್ತದೋ ನನಗೆ ಗೊತ್ತಿಲ್ಲ, ನನ್ನ ನಂಬು ಅಂತಾನೆ ಮಹಾದೇವ. ಏಯ್ ಮಹಾದೇವ, ನಿನ್ನೆ ರಾತ್ರಿ ನನ್ನ ಬಾರ್ಗೆ ಬಂದು ನೀನೇ ಬಾಟ್ಲಿ ತಗೊಂಡು ಹೋಗಿದ್ಯಾ, ಈಗ ಇಲ್ಲ ಅಂತಿದ್ಯಾ, ನನ್ನ ಹತ್ರ CCTV ಫುಟೇಜಸ್ ಇದೆ, ಯಾರು ಬೇಕಿದ್ರೂ ನೋಡ್ಬೋದು ಅಂತಾರೆ ಬಾರ್ ಓನರ್. ಲೋ, ಯಾವ ಗಂಡಸು ಕುಡಿಯಲ್ಲ, ಕುಡಿದ್ಮೇಲೆ ಎಲ್ಲ ಗಂಡಸು ಹೆಣ್ಣಿನ ಮಾನ ಕಳಿತಾನ ಅಂತಾರೆ ಮಹೇಶ್ವರಿ. ಆದರೆ ನಿಮ್ಮನೆ ಮಗ ತೆಗ್ದಿದ್ದಾನಲ್ಲಮ್ಮ, ನೋಡ್ರಪ್ಪ, ಇವನ್ ಮೈ ತುಂಬ ಬಾಯಿ ತುಂಬ ಎಣ್ಣೆ ಸ್ಮೆಲ್ಲು ಜುಮ್ ಅಂತ ಬರ್ತಿದೆ, ಯಾರಿಗೆಲ್ಲ ನಂಬಿಕೆ ಬರ್ತಾ ಇಲ್ಲ, ಇವನ್ ಮೈ ಮೇಲೆ ಬಾಯಲ್ಲಿ ಬರ್ತಿರೋ ಎಣ್ಣೆ ಸ್ಮೆಲ್ನ ತಗೊಳ್ಳಿ ಅಂತಾನೆ ಗರುಡ. ಬಾಟ್ಲಿ ಮೇಲೆ ಬಾಟ್ಲಿ ಕುಡ್ದು ಉರುಳಾಡಿದ್ರು ನಾನು ಕುಡ್ದಿಲ್ಲ ಅಂತ ಹೇಳ್ತಿದ್ದಾನೆ, ಇನ್ನು ಅವಳನ್ನು ಮುಟ್ಟಿದ್ದೀನಿ ಅಂತ ಒಪ್ಕೋತಾನೆ ಇವನು, ಮುಟ್ಟಿಲ್ಲ ಅಂತಾನೆ ಹೇಳೋದು ಅಂತಾನೆ ಮಲ್ಲಿ. ನೋಡ್ರಪ್ಪ ನೋಡಿ, ಆ ಹೆಣ್ಮಕ್ಳ ಕಣ್ಣೀರ ನೋಡಿ, ಅವಳ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ವಾ ನಿಮಗೆ? ಇವನು ಕುಡ್ಕೊಂಡು ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಬಟ್ಟೆ ಇಲ್ಲದೆ ಬಿದ್ದಿದ್ದನ್ನು ಸುಳ್ಳು ಅಂತ ವಾದ ಮಾಡ್ತಿದ್ದಾನೆ. ಆ ಬಾರ್ ಓನರ್ ಬಂದು ಬಾಟ್ಲಿ ತಗೊಂಡು ಹೋದ ಅಂತ ಸಾಕ್ಷಿ ಹೇಳ್ತಿದ್ದಾನೆ. ಅಷ್ಟು ಹೇಳಿದ್ರು ಅವ್ರ ಮೇಲೆ ನಂಬಿಕೆ ಬರ್ತಿಲ್ವಾ? ಅಲ್ಲ, ನಿಮ್ಮನೆ ಹೆಣ್ಮಕ್ಳಿಗೂ ಇದೇ ಥರ ಆಗಿದ್ರೆ ನೀವೆಲ್ಲ ಸುಮ್ಮನೆ ಇರ್ತಿದ್ರಾ? ಏನ್ರಪ್ಪ ಮಾತಾಡಿ ಅಂತಾನೆ ಗರುಡ. ನಾನು ಬಾರ್ಗೆ ಹೋಗಿದ್ದು ದಿಟ ಕಣಮ್ಮ, ಆದರೆ ಅಂತ ಮಹಾದೇವ ಹೇಳುವಾಗ ಕಲ್ಯಾಣಿ ಅವನ ಕೆನ್ನೆಗೆ ಬಾರಿಸಿ, ಸಾಕು ಸುಳ್ಳು ಹೇಳೋದನ್ನು ನಿಲ್ಲಿಸು, ಯಾವ ಹೆಣ್ಣು ಊರವ್ರ ಮುಂದೆ ತನ್ನ ಶೀಲ ಹೋಯ್ತು ಅಂತ ಆರೋಪ ಮಾಡಲ್ಲ ಮಹಾದೇವ ಅಂತಾರೆ. ಇದು
ಕಣಮ್ಮ ಮಾತು ಅಂದರೆ ಹೇಳು, ಇದಕ್ಕೇನು ಉತ್ತರ ಕೊಡ್ತೀಯ ಹೇಳು ಅಂತಾನೆ ಗರುಡ. ಆಗ ಪರಿಮಳನ ಹೇಳ್ಕೊಂಡು ಬಂದು, ಇವಳು ಸುಳ್ಳು ಹೇಳ್ತಿದ್ದಾಳ, ಈ ನಿನ್ನ ಅವತಾರ ಸುಳ್ಳು ಅಂತ ಹೇಳ್ತೀಯ, ಊರ್ ಜನ ಎಲ್ಲ ಸುಳ್ಳು ಹೇಳ್ತಿದ್ದೀರಾ, ಆ ಬಾರ್ ಮಾಲೀಕ ಅವ್ನು ಹೇಳ್ತಿರೋದು ಸುಳ್ಳ, ಹೇಳೋ, ಥೂ ನನ್ನ ಮಗ ಅಂತ ಹೇಳೋಕ್ಕೂ ಅಸಹ್ಯ ಆಗ್ತಿದೆ ಮಹಾದೇವ, ಯಾಕೋ ಹೀಗೆ ಮಾಡಿದೆ ಅಂತ ಮತ್ತೆ ಕೆನ್ನೆಗೆ ಬಾರಿಸ್ತಾರೆ ಕಲ್ಯಾಣಿ. ಏನು ಹೀಗೆಲ್ಲ ನೋಡ್ತಾ ನಿಂತಿದ್ದೀರಾ, ಇಂಥವ್ರನ್ನೆಲ್ಲ ಊರಲ್ಲಿ ಇರೋಕೆ ಬಿಡಬಾರ್ದು, ಹೊಡಿರೋ ಎಲ್ಲರೂ ಅಂತ ಎಲ್ಲರೂ ಮುಂದೆ ಬರ್ತಾರೆ. ಆಗ ಭರತ್ ಬಂದು, ನಿಲ್ಲಿಸ್ರೋ, ಕಾನೂನನ್ನು ಕೈಗೆ ತಗೊಳ್ಳೋಕ್ಕೆ ನೀವೆಲ್ಲ ಯಾರು, ಒಂಟಿ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗಿದೆ ಅಂತ ಕಾಲ್ ಬಂತು, ಯಾರದು, ಯಾರ ಹೆಂಗಸು ಅಂತಾನೆ ಭರತ್. ಇವಳೇ ಸರ್, ಇವಳ ಮೇಲೇ ಈ ಮೃಗ ಮಹಾದೇವ ಅತ್ಯಾಚಾರ ಮಾಡಿದ್ದು ಅಂತಾನೆ ಲೇ ಅಂತಾನೆ ಮಹಾದೇವ. ಆಗ ಭರತ್, ಲೇ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ, ನೀನು ಹೇಳಮ್ಮ ನಿಜನಾ ಅಂತಾನೆ ಭರತ್. ಹೌದು ಸರ್, ರಾತ್ರಿ ಕುಡ್ದಿದ್ದ ನಶೆಲಿ ಅಂತ ಪರಿಮಳ ಅಳ್ತಾಳೆ. ಏಯ್ ಅಂತ ಮುಂದೆ ಬರ್ತಾನೆ ಮಹಾದೇವ. ಆಗ ಭರತ್ ಕೈ ಅಡ್ಡ ಹಾಕ್ತಾನೆ. ನೋಡಿ ಸರ್, ಇಷ್ಟಾದರೂ ಇವನ ಆರ್ಭಟ ನೋಡಿ ಅಂತಾನೆ ಗರುಡ. ಭರತ್, ಮಹಾದೇವನ ಈಗಲೇ ಅರೆಸ್ಟ್ ಮಾಡು, ಮುಂದಿದ್ದು ಆಮೇಲೆ ನೋಡೋಣ, ಅರೆಸ್ಟ್ ಮಾಡು ಅಂತಾಳೆ ಕಾವ್ಯ. ಆಗ ಭರತ್, ಕಾನ್ಸ್ಟೇಬಲ್, ಈ ಮಹಾದೇವನ ಅರೆಸ್ಟ್ ಮಾಡ್ರಿ ಅಂತ ಹೇಳ್ತಾನೆ. ಆಗ ಬಿಡಬೇಡಿ, ಇವನ್ನ ಅರೆಸ್ಟ್ ಮಾಡಿದರೆ ದೊಡ್ಡವ್ರ ಸಹಾಯ ತಗೊಂಡು ಹೊರಗೆ ಬಂದುಬಿಡ್ತಾನೆ, ಹೇಳ್ತಿದ್ದೀನಿ, ಹಳ್ಳಿ ಮರ್ಯಾದೆ ಹರಾಜಾಗಿದೆ, ಹಳ್ಳಿ ಪಂಚಾಯತ್ನಲ್ಲೇ ಈ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಅಂತಾನೆ ಗರುಡ. ಹೌದು ಸರ್, ಇದು ನಮ್ಮೂರಿನ ಮರ್ಯಾದೆ ಪ್ರಶ್ನೆ, ಹೊರಗಿನವ್ರು ಬಂದು ನ್ಯಾಯ ತೀರ್ಮಾನ ಮಾಡೋ ಅವಶ್ಯಕತೆ ಇಲ್ಲ, ನಮ್ಮೂರಲ್ಲಿ ತಪ್ಪು ಮಾಡಿದ್ದಾನೆ, ನಾವೇ ಅವನಿಗೆ ಶಿಕ್ಷೆ ಕೊಡ್ತೀವಿ, ಇಂಥ ಅನಾಚಾರ ಮಾಡಿರೋ ಇವನಿಗೆ ಮರಕ್ಕೆ ಕಟ್ಟಿ ಚರ್ಮ ಸುರಿಸಬೇಕು, ಮುಖಕ್ಕೆ ಮಸಿ ಬಳಿದು ತಲೆ ಬೋಡಿಸಬೇಕು, ಊರಿನ ಪ್ರತಿ ಹೆಣ್ಮಗಳನ್ನ ಕರ್ಕೊಂಡು ಬಂದು ಇವನ ಮುಖಕ್ಕೆ ಚೀತು ಅಂತ ಉಗಿಸ್ಬೇಕು, ಆವಾಗಲೇ ಇವನು ಬುದ್ಧಿ ಕಲ್ತ್ಕೊಳ್ಳೋದು ಅಂತಾನೆ ಮಲ್ಲಿ. ಏನೆಲ್ಲರೂ ನೋಡ್ತಿದ್ದೀರಾ, ಎಳ್ಕೊಂಡು ಹೋಗಿ ಕಟ್ಟಾಕಿ ಮರಕ್ಕೆ ಅಂತಾನೆ ಗರುಡ. ಆಗ ಎಲ್ಲರೂ ಮಹಾದೇವನ ಎಳ್ಕೊಂಡು ಹೋಗ್ತಾರೆ, ಎಲ್ಲರೂ ಅವನ ಹಿಂದೆನೇ ಬರ್ತಾರೆ, ಮರಕ್ಕೆ ಮಹಾದೇವನ ಈಚೆ ಕಟ್ಟಾಕ್ತಾರೆ. ಗರುಡ, ಏನು ಮುಖ ನೋಡ್ತಿದ್ಯಾ, ದನನ ಕೊಟ್ಟಿಗೆಗೆ ಹೋಗಿ ಚಾವಟಿ ತಗೊಂಬಾ, ಇವತ್ತು ಮರ್ಯಾದೆ ಅನ್ನೋ ಚರ್ಮ ಸುಲಿಬೇಕು ಇವನಿಗೆ ಅಂತಾನೆ ಮಲ್ಲಿ. ಅತ್ತೆ ಪ್ಲೀಸ್ ಅತ್ತೆ, ಏನಾದರೂ ಮಾಡಿ ಅತ್ತೆ, ಮಹಾದೇವನ ಮರಕ್ಕೆ ಕಟ್ಟಾಕಿ ಹೊಡೆಯೋ ಹಾಗೆ ಮಾಡಬೇಡಿ, 10 ಜನಗಳು ಈಗ ಕೋಪದಲ್ಲಿದ್ದಾರೆ, ಹೇಗಾದರೂ ಅವನ್ನ ಕಾಪಾಡಿ ಅತ್ತೆ ಅಂತಾಳೆ ಕಾವ್ಯ. ಯಾರನ್ನು ಕಾಪಾಡಬೇಕು, ಯಾರು ನನ್ನ ಮಗ ಮಹಾದೇವ ಇಷ್ಟು ಕೀಳ್ಮಟ್ಟಕ್ಕೆ ಇಳಿತಾನೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ, ಇವನು ಕುಡಿದ ಮೇಲೆ ನನ್ನ ಮಗನೇ ಅಲ್ಲ, ಕುಡ್ದ ನಶೆಲಿ ಹೀಗೆಲ್ಲ ಮಾಡಿದ್ದಾನೆ ಇವನು, ಥೂ ಅಂತಾರೆ ಕಲ್ಯಾಣಿ. ದೊಡ್ಡಮ್ಮ, ಹಾಗೆಲ್ಲ ಮಾತಾಡಬೇಡಿ, ಕಾನೂನನ್ನು ಕೈ ತಗೊಳ್ಳೋಕೆ ಇವರೆಲ್ಲ ಯಾರು, ಭರತ್ ಸರ್, ನೀವೇ ಹೇಗಾದರೂ ಮಾಡಿ ಇವರನ್ನು ತಡೀರಿ ಪ್ಲೀಸ್ ಅಂತಾಳೆ ರಾಮ್. ನೋಡು ರಾಮ್, ಎಲ್ಲರ ಆಕ್ರೋಶದ ನಡುವೆ ನಮ್ಮ ಪೊಲೀಸ್ ಶಕ್ತಿ ಕಡಿಮೆ ಇದೆ, ಈಗ ನಾನು ಅಧಿಕಾರ ಚಲಾಯಿಸೋಕೆ ಹೋದರೆ ಮಹಾದೇವನ ಜೀವಕ್ಕೆ ಅಪಾಯ, ಪೊಲೀಸ್ ಫೋರ್ಸ್ ಕಳಿಸೋದಕ್ಕೆ ಕಮಿಷನರ್ ಹತ್ರ ಮಾತಾಡ್ತೀನಿ, 1 ನಿಮಿಷ ಅಂತ ಭರತ್ ಆಚೆ ಹೋಗ್ತಾನೆ. ಆಗ ಕಾವ್ಯ, ಮಹಾದೇವ ನಿಜವಾಗ್ಲೂ ಈ ರೀತಿ ಮಾಡ್ತಾನೆ ಅಂತ ನಿಮಗೆ ಅನಿಸ್ತಿದ್ಯಾ, ಪ್ಲೀಸ್ ಮಾವ ಏನಾದರೂ ಮಾತಾಡಿ, ಏನಾದರೂ ಹೇಳಿ ಅಂತಾಳೆ. ನಾನು ಹೇಳ್ದೆ ಕಣಮ್ಮ ಮಹಾದೇವಂಗೆ, ಈ ಹೆಂಗಸಿಗೆ ಈ ಊರಲ್ಲಿ ಒಳ್ಳೆ ಹೆಸರಿಲ್ಲ, ಇವಳಿಗೆ ಕೆಲಸ ಕೊಡೋದು ಬೇಡ ಅಂತ, ಆದ್ರೂ ಮಹಾದೇವ ನನ್ನ ಮಾತು ಕೇಳದೆ ಕೆಲಸ ಕೊಟ್ಟ ಅಂತಾರೆ ಶ್ರೀಧರ. ಅಮ್ಮ ಕಾವ್ಯ, ನಾನು ಯಾವ ತಪ್ಪು ಮಾಡಿಲ್ಲ, ಯಾರೂ ನನಗೆ ಆಗದೆ ಇರೋರು ಇವಳ ಜೊತೆ ಸೇರಿಕೊಂಡು ಸಂಚು ಮಾಡಿ ನನ್ನ ಸಿಕ್ಕಾಕಿಸಿದ್ದಾರೆ, ನೋಡು ಇವ್ರುಗಳು ನನಗೆ ಏನು ಬೇಕಿದ್ರೂ ಶಿಕ್ಷೆ ಕೊಡಲಿ, ಆ ಧೈರ್ಯವಾಗಿ ತಗೋತೀನಿ, ಆದರೆ ನಾನಿಂಥ ಅಸಹ್ಯದ ಕೆಲಸ ಮಾಡಿದ್ದೀನಿ ಅಂತ ನೀವು ಮಾತ್ರ ನಂಬೇಡಿ, ಇವ್ರು ಕೊಡೋ ಶಿಕ್ಷೆಗಿಂತ ನೀವು ಕಳ್ಕೊಳ್ಳೋ ನಂಬಿಕೆನೇ ನನ್ನ ಸಾಯಿಸ್ತದೆ, ನಿಮ್ಮ ದಮ್ಮಯ್ಯ ಅಂತೀನಿ ಅಂತಾನೆ ಮಹಾದೇವ. ಮಹಾದೇವ, ಇವತ್ತು ನಿನ್ನ ಸಾವು ಈ ಚಾಟಿಯಿಂದನೇ ಕಣೋ, ನಿನ್ನ ಮೇಲಿರೋ ಸೇಡು ತೀರಿಸ್ಕೊಳ್ಳೋಕ್ಕೆ ಆ ದೇವರು ಇವತ್ತು ನನಗೊಂದು ಚಾನ್ಸ್ ಕೊಟ್ಟಿದ್ದಾನೆ, ಈ ಚಾಟಿಯಿಂದ ನಿನ್ನ ಚರ್ಮ ಸುಲಿದು ನನ್ನ ಕಾಲಿಗೆ ಚಪ್ಪಲ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಹೆಸರು ಗರುಡನೇ ಅಲ್ಲ ಕಣೋ ಅಂತ ಗರುಡ ಚಾಟಿನ ಬೀಸಬೇಕು ಅನ್ನುವಾಗ ಕಾವ್ಯ ಚಾವಟಿನ ಹಿಡ್ಕೋತಾಳೆ. ಏನು ಮಾಡ್ತಿದ್ಯಾ, ಬಿಡು ಚಾವಟಿನ ಅಂತಾನೆ ಗರುಡ. ನನ್ನ ಗಂಡನ ಮರಕ್ಕೆ ಕಟ್ಟಾಕಿ ಶಿಕ್ಷೆ ಕೊಡ್ತೀಯನೋ, ಮಹಾದೇವನ ಮೇಲೆ ಒಂದೇಟು ಬಿದ್ದರೂ ನಿನ್ನ ಇನ್ನೊಂದು ಕೈನೂ ಕಳ್ಕೊಬೇಕಾಗತ್ತೆ, ಹುಷಾರ್, ನಾನು ನೋಡ್ತಾನೆ ಇದ್ದೀನಿ, ಬಿದ್ದೋನಿಗೆ 1 ಏಟು ಅಂದ ಹಾಗೆ ಎಲ್ಲರೂ ನನ್ನ ಮಹಾದೇವನ ಮೇಲೆ ಕೈ ಮಾಡ್ತಿದ್ದೀರಾ, ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಾ, ಸುಮ್ಮನೆ ಇದ್ದರೆ ಯಾರು ಮರ್ಯಾದೆ ತೆಗಿತೀರಾ, ನೀವು ಬಂದ್ರೋ ಅದು ಯಾರು ಬರ್ತಿರೋ ಬನ್ನಿ, ಮಹಾದೇವನ ಮೇಲೆ ಕೈ ಮಾಡೋ ಧೈರ್ಯ ಅದು ಯಾರಿಗಿದೆಯೋ ನಾನು ನೋಡ್ತೀನಿ, ನೀವೆಲ್ಲರೂ ಮಹಾದೇವ ತಪ್ಪು ಮಾಡಿದ್ದಾನೆ ಅಂತ ಆರೋಪ ಮಾಡ್ತಾ ಇರ್ಬೋದು, ಆದರೆ ಮಹಾದೇವ ಏನು ಅಂತ ನನಗೆ ಮಾತ್ರ ಗೊತ್ತು, ಮಹಾದೇವ ಕನಸಲ್ಲೂ ಕೂಡ ಹೆಣ್ಮಕ್ಳಿಗೆ ಅವಮಾನ ಮಾಡೋದಿಲ್ಲ, ಸತ್ರು ಬೇರೆ ಹೆಣ್ಮಕ್ಳ ಮೇಲೆ ಕೈ ಹಾಕೋದಿಲ್ಲ, ನೀವೆಲ್ಲ ತಿಪ್ಪರ್ಲಾಗ ಹೊಡೆದು ಸಾಕ್ಷಿ ತಗೊಂಡು ಬಂದರು ಮಹಾದೇವ ಅವಳ ಮೇಲೆ ಕೈ ಹಾಕಿದ್ದಾನೆ ಅಂತ ನಾನು ನಂಬೋದಿಲ್ಲ, ಅಷ್ಟೇ ಯಾಕೆ ಇಡೀ ಜಗತ್ತು ಬಂದು ನನ್ನ ಹತ್ರ ವಾದ ಮಾಡಿದ್ರು ಅವನ್ನ ನಾನು ನಂಬೋದಿಲ್ಲ, ಯಾರು ನೋಡಿ ಅತ್ಯಾಚಾರಿ ಅಂತಿದ್ದೀರಾ, ಯಾರ ಮೇಲೆ ಗಲೀಜು ಆರೋಪ ಹೊರಿಸ್ತಿದ್ದೀರಾ, ಇಡೀ ಊರಿನಲ್ಲಿ ಇವಳನ್ನು ಬಿಟ್ಟು ಬೇರೆ ಒಂದೇ ಒಂದು ಹೆಣ್ಮಗಳು ಬಂದು ಇವನ ಕ್ಯಾರೆಕ್ಟರ್ ಸರಿಯಾಗಿಲ್ಲ ಅಂತ ಹೇಳಿ ನಾನೇ ಇವನ್ನ ಈ ಚಾಟಿಲಿ ಹೊಡಿತೀನಿ, ಮಹಾದೇವ ಹೆಣ್ಮಕ್ಳಿಗೆ ಎಷ್ಟು ಮರ್ಯಾದೆ ಕೊಡ್ತಾನೆ ಅಂತ ಗೊತ್ತಿಲ್ವಾ,
ಅಂದರೆ ಈ ಊರಿನ ಕಾಲೇಜ್ ಹೆಣ್ಮಕ್ಳ ಹತ್ರ ಹೋಗಿ ಕೇಳಿ ನೋಡಿ, ಅವರನ್ನು ರೇಗಿಸಿದವ್ರನ್ನ ರ್ಯಾಗ್ ಮಾಡಿದವ್ರನ್ನ ಅವನು ಅಟ್ಟಾಡ್ಸ್ಕೊಂಡು ಹೊಡೆದಿದ್ದಾನೆ ಅಂತ ಹೇಳ್ತಾರೆ. ನನ್ನ ಮಹಾದೇವ ಏನು ಅಂತ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ಊರಲ್ಲಿರೋ ಹೆಣ್ಮಕ್ಳನ್ನ ತನ್ನ ತಂಗಿ ಥರ ನೋಡೋ ಈ ಮನುಷ್ಯ ಒಂದು ಹೆಣ್ಮಗಳನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾನೆ ಅಂತ ಹೇಳೋದಕ್ಕೆ ನಿಮ್ಗೆ ಯಾರಿಗೂ ನಾಚಿಕೆ ಆಗೋದಿಲ್ವಾ? ನನ್ನ ಗಂಡನ ಹೆಣ್ಬಾಕ ಅಂತಿದ್ದೀರಲ್ಲ, ಮದುವೆ ಆದಾಗಿಂದ ಇದುವರೆಗೂ ಮಹಾದೇವ ನನ್ನ ಮುಟ್ಟಿಲ್ಲ. ಇವತ್ತು ಈ ಮನುಷ್ಯ ಸೋತಿರೋದು ಈ ಪರಿಮಳದಿಂದ ಅಲ್ಲ, ನಮ್ಮದೇ ಇರೋ ಕುಟುಂಬದಿಂದ. ನಿನ್ನ ನಿರ್ದೋಷಿ ಅಂತ ನಾನು ಪ್ರೂವ್ ಮಾಡ್ತೀನಿ, ನಿನ್ನ ಜೊತೆ ನಾನು ನಿಲ್ತೀನಿ ಮಹಾದೇವ ಅಂತಾಳೆ ಕಾವ್ಯ. ಇಡೀ ಜಗತ್ತೇ ನನ್ನ ಕೆಟ್ಟವನಂತ ಹೇಳಿದ್ರು ನೀ ನನ್ನ ಪರವಾಗಿ ನಿಂತಿಯಲ್ಲ, ಅಷ್ಟು ಸಾಕು, ಇನ್ನೇನು ಬೇಡ ಅಂತಾನೆ ಮಹಾದೇವ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.